ನೀನೇನಕ್ಕೆ ಹಿಂಸೆ ಕೊಡ್ತೀಯ? ಇಲ್ಲಿ ನೋಡು, ಎಲ್ಲಾದ್ರೂ ನೀನೆ ಇರದೆ ಇಲ್ಲಿ ಬೆಕ್ಕಿದೆ. ಓಡಾಯ್ತು. ಸೊ ಇದೊಂದು ಕಿಚನ್. ಇಲ್ಲಿ ಗ್ಯಾಸ್ ಇದೆ, ಅಲ್ಲಿ ಬರೀ ಒಲೆ. ಇಲ್ಲಿ ಗ್ಯಾಸು ಇದೆ, ಒಲೆನೂ ಇದೆ. ಕೈ ಆರಾಮಾಗಿ ಎತ್ಕೊಬಹುದು, ಹಂಗಿದೆ ಈಸಿಯಾಗಿ. ಹಾಯ್ ಗೈಸ್, ಖುಷಿ ವ್ಲಾಗ್ಸ್ಗೆ ಸುಸ್ವಾಗತ. ಸೊ ಇವತ್ತು ಕೂರ್ಗ್ ಹೋಗ್ತೀನಿ ಅಂದಿದ್ದೆ. ಸೊ ಇವತ್ತೆಲ್ಲ ಪ್ಯಾಕ್ ಮಾಡ್ತಾ ಇದೀವಿ. ನನ್ ಬಟ್ಟೆ ಪ್ಯಾಕ್ ಆಯ್ತು, ಅಣ್ಣ ಬಟ್ಟೆ ಪ್ಯಾಕ್ ಮಾಡಕ್ಕೆ ಬಟ್ಟೆ ಕೊಡ್ತಾ ಇದಾರೆ. ಕ್ಯಾಮ್ರಾ ಪ್ಯಾಕ್ ಮಾಡಿ ಎಲ್ಲ ಆಲ್ರೆಡಿ ಅರ್ಧ ಆಗೋಗಿತ್ತು ಗೈಸ್. ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದ್ಬಿಟ್ಟು ತೂರಿಸ್ತಾ ಅವ್ರೆ ನನ್ ಕಿಟ್ಟಲ್ಲಿ ಎಲ್ಲ 20 ಬಟ್ಟೆ ಹೋಗ್ತಿರೋದು 2 ದಿವಸಕ್ಕೆ. 20 ಬಟ್ಟೆ ಅಲ್ಲ, ನಾನು ಎತ್ಕೊಂಡಿದ್ದೆ 4 ಜೊತೆ ಎತ್ಕೊಂಡಿದ್ದೆ ಗೈಸ್. ಅದನ್ನ ಅದ್ರಲ್ಲಿ 2 ಜೊತೆ ತಕ್ಸಿ, ಇವಾಗ 2 ಜೊತೆ. ಆ ಅಣ್ಣನ್ ಮಾತ್ರ ಒಂದಷ್ಟೈತೆ. ನಂದು ಎಲ್ಲ ನೈಟ್ ಡ್ರೆಸ್. ಏನು ಎಷ್ಟ್ ನೈಟ್ ಇರ್ತೀವಿ? ನೀನ 2 ನೈಟ್ ಅಂತಿದ್ಯಾ? ಎರಡೇ ಟೀ ಶರ್ಟ್ ಹಾಕೊಂಡಿದ್ದೀನಿ, ಒಂದ್ ಎತ್ಕೊಂಡಿದ್ದೀನಿ. ಇದನ್ನು ಎತ್ಕೊಂತೀಯಾ? ಇದ್ರಲ್ಲೇ ಹೋಗೋದು. ಜೀನ್ಸ್ ಎಲ್ಲ ಹಾಕಲ್ಲ. ಮಲ್ಕೊಂಡ್ ಹೋಗಕ್ಕೆ ಏನ್ ಜೀನ್ಸ್ ಸೂಟ್ ಹಾಕೊಂಡ್ಬಿಡು ಬಸ್ಸಲ್ಲಿ ಹೋಗಕ್ಕೆ. ಸೊ ಗೈಸ್, ಇವಾಗ ಲಾಸ್ಟ್ ಅಲ್ಲಿ ನಾನು ಇವಾಗ ಗುಡಿಸ್ಬೇಕು ಗೈಸ್. ಗುಡಿಸಿ ಆಮೇಲೆ ಸರಿ ನೋಡಿ, ಇಲ್ಲಿ ಕಿಟ್ ಪ್ಯಾಕ್ ಆಗಿದೆ. ಇನ್ನ ಒಂದು ಪ್ಯಾಂಟ್ ಎಕ್ಸ್ಟ್ರಾ ಇದೆ ನಂದು. ಪ್ಯಾಂಟ್ ಒಂದು ಸಪ್ರೇಟ್ ಕವರ್ ಅಲ್ಲಿ ಗಿಂಬಲ್ಲು. ಸೊ ಅವೆಲ್ಲ ಎತ್ಕೊಂಡು ಹೊರಡ್ಬೇಕು. ಹೊರಡೋದು ನೈಟ್ 10:45 ಇರೋದು ಬಸ್ಸು. ಸೊ ನಾವು ಇಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಹೋಗಿ ನಮ್ಮ ಅಜ್ಜಿನ ಪಿಕ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಬಸ್ ಎಲ್ಲಿರುತ್ತೋ ಅಲ್ಲಿ ಹೋಗ್ಬೇಕು. ಬಸ್ ಎಲ್ಲಿ ಚಿನ್ನಣ್ಣ ಇರೋದು? ಗಾಂಧಿನಗರ್ ಅಂತೆ. ಸೊ ಅಲ್ಲಿ ಹೋಗಿ ನೋಡ್ಬೇಕು ಗೈಸ್. ಇವಾಗ ನಾನು ನಮ್ಮ ಅಜ್ಜಿ ಮನೆ ಹತ್ರ ಬಂದಿದೀವಿ. ಇವಾಗ ಹೊರಡ್ಬೇಕು. ಟೈಮ್ ಆಯ್ತು ಆಲ್ರೆಡಿ ಬಸ್ಗೆ. ಇವಾಗ ಏನಾಯ್ತು ಅಂದ್ರೆ, ಆಕ್ಚುಲಿ ನಾನು ನಮ್ಮ ಅಣ್ಣ ನಮ್ಮ ಅಜ್ಜಿ ಅಷ್ಟೇ ಹೋಗ್ಬೇಕು ಅಂತ ಪ್ಲಾನ್ ಹಾಕಿದ್ದು. ಇವಾಗ ಸಡನ್ ಆಗಿ ನನ್ನ ತಮ್ಮ ಬಂದ್ಬಿಟ್ಟು ನಾನು ಬರ್ತೀನಿ ಅಂತ ಅಂದಿದ್ಕೆ ಮತ್ತೆ ಇನ್ನೊಂದು ಟಿಕೆಟ್ ನ ನಾವು ಫೋನ್ ಮಾಡಿ ಕೇಳಿ, ಸೊ ಇವಾಗ ಅದು ಬುಕ್ ಆಯ್ತು. ಇವಾಗ ಅವನು ಬರ್ತಿದ್ದಾನೆ, ಅವ್ನು ಪ್ಯಾಕ್ ಮಾಡಕ್ ಹೋಗಿದ್ದಾನೆ, ಅವನಿಗೆ ವೇಟಿಂಗ್. ಅವ್ನು ಬಂದಿದ ತಕ್ಷಣ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಇವಾಗ ಬನ್ನಿ, ಎಲ್ಲ ರೆಡಿ ಆಗಿದೆ, ಪ್ಯಾಕ್ ಆಗಿದೆ. ನಮ್ಮ ಅಜ್ಜಿ ರೆಡಿ ಆದ್ರು, ಎಲ್ಲ ಊಟ ತಿಂದರಿ. ಇವಾಗ ಹೋಗಿ ನೋಡೋಣ ಏನ್ ಮಾಡಿ. ಸೊ ಗೈಸ್, ಇವಾಗ ನಾವು ಬಸ್ಸಲ್ಲಿ ಇದೀವಿ. ಸ್ಟ್ರಗಲ್ ನೋಡಿ, ಕರೆಂಟ್ ಇಲ್ಲ ಅಂದ್ರೆ ಲೈಟು ಬಸ್ ಆನ್ ಆಗೋವರೆಗೂ ವರ್ಕ್ ಆಗಲ್ಲ. ಅದಕ್ಕೆ ಈ ಕಡೆನು ಟಾರ್ಚ್ ಬಿಡ್ತಾರೆ, ಈ ಕಡೆನು ಟಾರ್ಚ್ ಬಿಡ್ತಾರೆ. ಸೊ ಎಷ್ಟೊತ್ತು ವೆಯ್ಟ್ ಮಾಡಾದ್ಮೇಲೆ ಇವಾಗ ಬಸ್ ಹತ್ವಿ. ಇವಾಗ ಬರ್ತಾ ಗೈಸ್, ನಮ್ಮ ಅಜ್ಜಿ ಅಲ್ಲಿ ಕಾಣಿಸ್ತಿದ್ದಾರೆ. ಅಲ್ಲಿ ಟಾರ್ಚ್ ಹಾಕ್ರೋ. ಇವಾಗ ಅವ್ರೇನ್ ಮಾಡಿದ್ರು ಅಂದ್ರೆ, ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತಾ ಯಾವ್ದೋ ಬೇರೆ ಬಸ್ ಹತ್ಬಿಟ್ಟಿದ್ರು. ಸೊ ಬಸ್ಸಲ್ಲಿ ಏನ್ ಗೊತ್ತಾ, ಲೈಟ್ ಇಲ್ಲ. ಸೊ ನಾವು ಕೂರ್ಗ್ ಹೋಗ್ತಾ ಇದೀವಿ. ಕೂರ್ಗ್ ತಾನೇ ಹೋಗ್ತಿರೋದು? ಕೂರ್ಗ್ ಹೋಗ್ತಾ ಇದೀವಿ. ತುಂಬಾ ಕೆಟ್ಟ ಮಾತಲ್ಲಿ ಮಾತಾಡ್ತಿದ್ದಾರೆ. ತುಂಬಾ ಅಶ್ಲೀಲ ಪದ ಎಲ್ಲ ಯೂಸ್ ಮಾಡ್ತಿದ್ದಾರೆ. ಇಲ್ಲ ಮಾತಾಡಿದ್ರೆ ಹೇಳಿಲ್ಲ ನಾನು. ಇಲ್ಲ, ನಾನೇ ಸುಮ್ಮನೆ ಅದೇ ಅಂತ ಹೇಳಿದ್ದಲ್ಲ. ಆಕೆಗೆ ಬರೀ ಬಿರಿಯಾನಿ ಮಾಡ್ತೀನಿ ಅಂತೆಲ್ಲ ಹೇಳಿದ್ದ. ಆಮೇಲೆ ಒಂದು 10-15 ದಿನ ಮನೇಲೇ ಇದ್ದ ನನ್ನ ಜೊತೆ. ನನ್ನ ರೂಮಲ್ಲಿದ್ದ ಮನೇಲಿ. ಸೇಮ್ ನನಗೂ ಅಷ್ಟೇ. ಗೈಸ್, ಮನೆಗೆ ಬಂದ್ವಿ. ಯಾರೋ ಪರಿಚಯ ಸಾಕು.
ದನ ಗೊಂಬೆ ಪಾಠ ಜಾಕ್ ಹಲೋ ಗಾಯ್ಸ್, ಇವಾಗ ನಾವು ನಮ್ಮ ಮನೆಗೆ ಬಂದ್ವಿ. ಚಳಿ ಗೈಸ್ ನೋಡಿ, ಫಾಗ್ 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 ಬೀಳ್ತಿದೆ. ಸೊ ಗೈಸ್ ರೀಚ್ ಆದ್ವಿ. ಇಲ್ಲಿ ನಮ್ಮನೆ. ದಟ್ ಈಸ್ ಕಾಲ್ಡ್ 90s ಮನೆ. ಹೆಂಗಿದ್ಯೋ ಹಂಗೆ ಇದೆ. ಏನು ಪೇಂಟು, ನಾನು ಹುಟ್ದಾಗಿಂದ ಹೆಂಗಿದ್ಯೋ ಹಂಗೆ ಇದೆ. ಹಂಗೆ ಇರಬೇಕು ಲೈಫ್. ಇದು ಕೂರ್ಗ್ ನೇಚರ್. ಇನ್ನ ತೋರಿಸಿಲ್ಲ, ಇನ್ನ ಇದೆ. ಇವಾಗ ಬಂದ್ವಿ. ಯಾಕೋ ವಿಡಿಯೋ ಮಾಡಕ್ಕೆ ಮನ್ಸಕ್ಕೆ ಹಂಗೆ ಇಲ್ಲೇ ಇದ್ಬಿಡೋಣ ಅನ್ಸ್ತಾ ಇತ್ತು. ಫಾಗ್ ಫಾಗು ಕಾಣಿಸ್ತಿದ್ಯೋ ಇಲ್ಲೋ ಗೊತ್ತಿಲ್ಲ. ಆ ವಿಡಿಯೋ ಹಿಂದೆ ಮಾಡ್ವಿ. ವ್ಯೂ ಹಾಳು ಮಾಡಕ್ ಬರ್ತಾರಪ್ಪ ಕೆಲವೊಬ್ರು. ನೋಡಿ ಫಾಗು, ಕ್ಯಾಮ್ರಾ ಕಾಣಿಸ್ತಿದ್ಯೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಫುಲ್ ಫಾಗ್ ಇದೆ. ಇಲ್ಲೆಲ್ಲ ಫುಲ್ ಫಾಗ್. ಸೊ ಇದು ನಮ್ಮನೆ ನೋಡಿ. ಮೇಲೆ ಒಂದು ಸ್ಟೋರ್ ರೂಮ್ ತರ, ಇಲ್ಲಿಂದ ಸ್ಟೆಪ್ಸು, ಹಿಂದೆ ಬಾಗ್ಲಿದೆ, ಮುಂದೆನೂ ಬಾಗ್ಲು. ತೋರ್ಸ. ನಾವು ಕೂರ್ಗೆ ಅಲ್ಲ ಅಂತಿದ್ರು ಹಾ ನನ್ನ ಫ್ರೆಂಡ್ಸ್ ಎಲ್ಲ. ನಾನು ಕೂರ್ಗೆ ಅಲ್ಲ, ಬರೀ ಡವ್ ಮಾಡ್ತಾನೆ ನೀನು ಅಂತ. ನೋಡಿ ಇದೇ ಡವ್. ನೋಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಣ್ಣ ಡವ್. ವಿ ಆರ್ ಆಲ್ಸೋ ಕೂಲ್. ಬನ್ನಿ. ಕೋಳಿ 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 ಎಲ್ಲ ತೋರಿಸ್ಬಿಡೋ ಖುಷಿ. ಬೆಂಗಳೂರಲ್ಲೂ ಕೋಳಿ ಅದು ಚೆನ್ನಾಗಿದೆ ಚಿಕ್ಕ ಚಿಕ್ಕದಾಗಿ. ಆ ಕಡೆ ಹೋಗಿ ಬಾ ನೀನಿಲ್ಲಿ. ಸೊ ಗೈಸ್, ಇದು ಸೈಡ್ ಅಂತ ಇರ್ತಾನೆ ಮನೆಗೆ. ಮನೆ ಆದ್ಮೇಲೆ ಹತ್ಬೋದು. ಹತ್ತನಾ ಅಷ್ಟು ತೋರಿಸ್ಬಿಡಿ. ಸೊ ಇದನ್ನೇನಂತಾರೆ? ಅದು ಹುಲ್ಲು ದನಕ್ಕೆ ಹಾಕೋದು. ನಿನಗೆ ಹಾಕ್ತಾರಲ್ಲ ಹುಲ್ಲು. ಇಲ್ಲ, ಅಯ್ಯೋ ಬಂದೆ ಬ್ಲ್ಯಾಕ್ ಆಗೋಗ. ದೊಡ್ಡಪ್ಪ ಹಾಯ್ ಹಾಯ್. ನೋಡಿ ಇದು ನಮ್ಮ ಮನೆ. ಇದು ಸ್ಟೋರ್ ರೂಮ್ ತಾನೆ? ಟೆರ್ರಸ್ ಇದು. ಅದು ಓಪನ್ ಮಾಡಿದ್ರೆ ಏನದು? ನಾನು ಇದುವರೆಗೂ ಓಪನ್ ಮಾಡಿಲ್ಲ, ಭಯ. ಯಾರ್ಯಾರಿಗೆ ತೆಂಗಿನಕಾಯಿ ಬೇಕು ಹೇಳಿ ತಗೊಂಡ್ಬರ್ತಾರೆ ನಮ್ಮ. ತೆಂಗಿನಕಾಯಿ ಅಲ್ಲ, ಅದು ಎಳ್ನೀರು. ಏನೋ ಒಂದು ಅಲ್ಲಿ ಅದ್ರಿಂದ ಇದು ತೆಂಗಿನಕಾಯಿ ಆಗುತ್ತೆ. ಬಾವಿಗೆ ಇದು ಮಾಡ್ಬಿಟ್ಟು ಬೆಟ್ರು. ಹೌದಲ್ಲ, ಬೆಟ್ಟ ಇಲ್ವಾ ಅಥವಾ ಮೋಡದಿಂದ ಮುಚ್ಕೊಂಡ್ಬಿಟ್ಟಿದ್ಯಾ? ಹೌದಾ, ಬೆಟ್ಟನೇ ತೆಗ್ದುಬಿಟ್ಟು. ಇದೆಲ್ಲ ಡವ್ ಇದು. ಆಗಿಂದ ಮುಚ್ಕೊಂಡೈತ್. ಬನ್ನಿ, ಬೆಟ್ಟ ಅಂತ ತೆಗಿತಾರೆ. ಅಲ್ಲೊಂದು ಬೆಟ್ಟ ಇತ್ತು ಗೈಸ್, ಅಲ್ಲಿ ಮೇಲೆ. ಇವಾಗ ಅದು ಕಾಣಿಸ್ತಿಲ್ಲ ಅಂತ ನಮ್ಮ ದೊಡ್ಡಪ್ಪ ತೆಗ್ದ್ಬಿಟ್ಟಿದ್ದಾರೆ. ಬೆಟ್ಟ ಇಲ್ಲ ಅಂತ ನಡೀತಾನೆ ಇದೀವಿ ಗೈಸ್. ಹೋಗ್ತಾನೆ ಇದೀವಿ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಿಲ್ಲ. ಸೊ ಗೈಸ್, ವ್ಯೂ ಮಾತ್ರ ಸೈಕ್ ಇದೆ. ಸೊ ಹೋಗ್ತಾ ಇದ್ವಿ. ಹಲೋ, ನಥಿಂಗ್. ಅದ್ ನೋಡು, ಮೂರು ತೋರ್ಸು. ಹಂಗೆ ಯೂಟ್ಯೂಬ್ ಅಲ್ಲಿ ಫುಲ್ ವೈರಲ್ ಆಗ್ತದೆ. ಮಳೆ ಬಂತು, ಶೀತ ಆದ್ರೆ ಮಾಡಕ್ಕಾಗಲ್ಲ. ಆರಾಮಾಗಿ ಬಾ ಖುಷಿ. ಅಣ್ಣ ನಡೆಯೋದೇ ನಮ್ ಭಯ ಆಗುತ್ತೆ. ಇಲ್ಲ ಅಲ್ಲೇ ಇದ್ಬಿಡು, ಬರಕ್ಕೆ ಹೋಗ್ಬೇಡ. ಹಂಗೆ ಇದು ವಿಡಿಯೋ
ಗೈಸ್ ಇಲ್ಲಿ ಇಳಿಯೋಕ್ಕಾಗಲ್ಲ ನಾ ಬಿಟ್ಟು ಅಲ್ಲೇ ಹೋಗ್ತಿದ್ದಾರೆ ಗೈಸ್. ನನ್ಗೆ ಭಯ ಗೈಸ್, ಬಿದ್ದುಬಿಟ್ರೆ ಮತ್ತೆ ವ್ಲಾಗ್ ಯಾರು ಮಾಡ್ತಾರೆ? ನಮ್ಮಣ್ಣ ಹೋಗ್ತಿರೋ ಪೊಸಿಷನ್ ಬೀಳೋ ಥರ ಹೋಗ್ತವ್ರೆ. ಬೀಳ್ತೀನಿ ಸರ್ ನಾನು. ಬಿದ್ದೆ ಬಿದ್ದ. ಏನೋ ಮಾತಾಡ್ತವ್ರೆ ಇಂಪಾರ್ಟೆಂಟಾಗಿ. ದೊಡ್ಡಪ್ಪ ಮಗ ಸಿಕ್ಕಿದ್ದು ಅನ್ನೋ ನಮ್ಮ ಅಣ್ಣ ಗದ್ದೆ ಕೆಲಸ ಕಲಿತಾವ್ರೆ ಗೈಸ್. ಸೊ ಇಲ್ಲೇ ಸೆಟಲ್ ಮಾಡ್ಬಿಟ್ಟು ಬರ್ತೀನಿ ನಾನು. ಫಾಗು ಕಾಣಿಸ್ತಿಲ್ಲ ಕ್ಯಾಮ್ರಾದಲ್ಲಿ. ನಾನೇನು ಮಾಡಲಿ, ಫುಲ್ಲು ಫಾಗ್ ಇದೆ. ಇಬ್ರು ಹುಟ್ಟೆ ಹೋದ್ರು, ಎಲ್ಲೋದ್ರು ಯಾವನಿಗೆ ಗೊತ್ತು. ಸೊ ನಾವು ವಾಪಸ್ ಹೋಗೋಣ ಅಥವಾ ವೆಯ್ಟ್ ಮಾಡೋಣ? ಕಾಣಿಸ್ತಿದ್ದಾರಾ ಇಬ್ಬರು? ಆ ಕಡೆ ಹೋಗ್ಬಿಟ್ಟು ಈ ಕಡೆ ಬರ್ತಾರೆ ಇವಾಗ. ಸೊ ಗೈಸ್ ನಾನು ನೋಡೋಕ್ಕೆ ದೆವ್ವ ಥರ ಇದ್ದೀನಿ, ಯಾಕಂದರೆ ಫುಲ್ಲು ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ವಿ ಎಲ್ಲರೂ. ಆಮೇಲೆ ಮಲ್ಕೊಂಡು ಎದ್ದಿದ ತಕ್ಷಣ ಊರು ಬಂದಿತ್ತು ಸೋಮಾರ್ಪೇಟೆ. ಅಲ್ಲಿಗೆ ಬಂದು ನಮ್ಮ ಮಾಮ ಕರ್ಕೊಂಡು ಬಂದಿದ್ವಿ, ನಾವು ಕಾರಲ್ಲಿ ಬಂದ್ವಿ. ನಮ್ಮ ಮಾಮ ಇಲ್ಲಿ ಬಂದು ಡ್ರಾಪ್ ಮಾಡಿದ್ರು. ಕಾರಲ್ಲಿ ವ್ಲಾಗ್ ಮಾಡೋಣ, ಫುಲ್ಲು ಚಳಿ ಗೈಸ್. ಎಷ್ಟು ಚಳಿ ಆಗ್ತಿದೆ ಅಂದರೆ ತಡ್ಕೊಳಕ್ಕಾಗ್ತಿಲ್ಲ. ಆಮೇಲೆ ಸರಿ ಮನೆಗೆ ಹೋದ್ಮೇಲೆ ಒಂದೇ ಸತಿ ಮಾಡೋಣ ಅಂದ್ಕೊಂಡು ಶುರು ಮಾಡಿದೆ. ಇವಾಗ ನೋಡಿದ್ರೆ ಇಲ್ಲೂ ಚಳಿ, ಫುಲ್ಲು ಚಳಿ, ಕರೆಂಟ್ ಇಲ್ಲ ಮನೇಲಿ. ಇವಾಗ ಹಸು ಇದೆ, ಹೆಂಗೆ ಹೋಗೋದಂತೂ ಭಯ ಆಯ್ತೈತೆ. ಸರಿ ನೋಡೋಣ ಪಾಪ ಅದೇನು ಮಾಡುತ್ತೆ. ನಾವು ಸೈಡಿಂದ ಹೊಟ್ಟೋಗೋಣ. ಹೌದು ಗೈಸ್, ನಮ್ಮ ದೊಡ್ಡಮ್ಮನೆ ಹಾಕಿರೋದು. ನಮ್ಮ ದೊಡ್ಡಮ್ಮ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರು ನಾವಲ್ಲಿ ತೋರಿಸ್ತೀವಿ. ಆಯಿತಾ, ಇವಾಗ ನಮ್ಮ ಮನೆಗೆ ಹೋಗೋಣ. ನಂಗೆ ಹಸು ಅಂದರೆ ಭಯ ಗೈಸ್. ರೀಸೆಂಟಾಗಿ ಯಾವುದಾದ್ರು ವೀಡಿಯೋಗಳಲ್ಲಿ ಹಸು ಗುದಿಯೋದನ್ನ ನೋಡ್ಬಿಟ್ಟು ಭಯ ಪಟ್ಬಿಟ್ಟಿದ್ದೆ. ನನಗೆ ಮೊದಲು ಇರಲಿಲ್ಲ ಭಯ, ಇವಾಗ ಶುರುವಾಗಿದೆ. ಎಲ್ಲ ಏನು ಮಾಡ್ತಾರೆ ನೋಡೋಣ. ಆಲ್ಮೋಸ್ಟ್ ಎಲ್ಲ ನಿದ್ದೆ ಮಾಡ್ತಿರ್ತಾರೆ. ಓ ಸರ್ ನಿದ್ದೆ ಗೈಸ್, ಬಸ್ಸಲ್ಲೂ ನಿದ್ದೆ ಮಾಡಿ ಮನೆಗೂ ಬಂದು ನಿದ್ದೆ ಮಾಡೋ ಪುಣ್ಯಾತ್ಮ ಏನೊಬ್ಬನೇ ಗೈಸ್. ಚಳಿ ಅಂತ ನಿಜ ಹೇಳ್ತಾ ಇದ್ದೀನಿ. ಸೊ ಫೀಲಿಂಗ್ ಹೆಲ್ದಿ. ಅಲ್ಲ ಮೇಲೆ ಬೇರೆ ಇತ್ತು ಅನ್ಸುತ್ತಲ್ಲ ಮೇಲೆ. ಆ ನಾಯಿ, ಆ ಬೆಕ್ಕು ಎಲ್ಲ ಹೆಂಗಿದೆಯೋ ಸೇಮ್ ಟು ಸೇಮ್. ನೀವ್ ಇನ್ನ ಒಂದ್ 5 ವರ್ಷ ಬಿಟ್ಟು ಬಂದ್ರು ಹಂಗೆ ಇರುತ್ತೆ ಮನೆ. ನೋಡಿ ಅವರಿಬ್ರು ಇಲ್ಲಿನ ಪಂಟ್ರುಗಳು. ನಮ್ಮ ಅಣ್ಣ ಫೋಟೋಶೂಟ್ ನಮ್ಮ ಅಣ್ಣ ಫೋಟೋಶೂಟ್ ಮಾಡ್ಸಿರ್ತಾನೆ ಒಂದ್ಸತಿ. ಬ್ಯಾಕ್ ಕ್ಯಾಮ್ರಾನೇ ಇರೋದು. ಇಲ್ಲಿ ನನ್ನ ಫೋಟೋ ಮಾಡ್ಬಿಡು. ನಿಂದಾದ್ಮೇಲೆ ನಾನು ಮಾಡ್ಲೇಬೇಕು ನೀನು, ಇಲ್ಲ ಅಂದ್ರೆ ಹೆಂಗಿದೆ ತನ ಚಳಿ ಫುಲ್ ನಡುಕ್ತಾವನೆ. ನೀನು ಫಾರಿನ್ ಹುಡುಗ ನಡೀತಿರೋದು. ಗೈಸ್ ಇಲ್ಲಿ ಟಚ್ ಮಿ ನಾಟ್ ಪ್ಲಾಂಟ್ ಇದೆ, ಅದನ್ನ ಇವಾಗ ಇಷ್ಟೊತ್ತರೆಗೂ ಹುಡುಕ್ದೆ ನಾನು. ಇಲ್ಲಿ ಕಾರ್ ಮಾಡಿ ಕಾಲಲ್ಲಿ ಮಾಡ್ಬಿಟ್ಟವನು. ಇಲ್ಲಿ ಬಾ, ಕಾಣಿಸ್ತಾನೆ ಇಲ್ಲ ನೀಟಿಗೆ. ಇಲ್ಲಿರೋದ್ರಲ್ಲಿ ಅರ್ಧ ಕಾಣಿಸ್ತಿದೆ ಫಾಗ್.
ನೋಡೋದು. ಎಲ್ಲ ಕಡೆ ಗಿಡ ಮರ ಗಿಡ ಮರ ಗಿಡ ಮರ ಮರ ಗಿಡ ಮರ ಗಿಡ ಮರ ಗಿಡ ಮರ. ನಮ್ಮವ್ವ ಇದು ನಮ್ ಡಾರ್ಲಿಂಗ್, ಓನರ್ ಆಫ್ ದಿ ಹೌಸ್. ಇಲ್ಲ ಇತ್ತು, ನಿಜ ಇತ್ತು. ಬಾ ಹೊರಗಡೆ. ಇತ್ತು, ಅದ್ ಸಿಟಿಕ್ಕಿಂತ ಜಾಸ್ತಿ ಟೇಸ್ಟ್ ಇತ್ತು. ಸೊ ಇದು ನಮ್ ವರಂಡ. ಇಲ್ಲೊಂದು ಮಿರರ್ ಇದೆ, ಮಿರರ್ ತೋರ್ಸು. ಇಲ್ಲಿ ಬಾ, ಇಲ್ಲಿ ಯಾರು ವಿಡಿಯೋ ನೀನೇನಕ್ಕೆ ಹಿಂಗ ಹಿಂಸೆ ಕೊಡ್ತೀಯ? ಇದಾರೆ ಬಾ. ಅವಾಗಿಂದ ಡಿಲೀಟು. ಬಾ ಒಳಗಡೆ. ಇಲ್ಲೊಂದು ಬೆಡ್ ರೂಮ್ ಇದೆ, ಇಲ್ಲಿ ದೇವ್ರ ಮನೆ ಹತ್ರ. ಬಾತನ ದೇವ್ರ ಮನೆ. ಬಾ 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 ಬಾ. ಇಲ್ಲಿ ನೋಡು, ಎಲ್ಲೋದ್ರು ನೀನೇ ಇರು. ಇದು ಗೈಸ್, ಇದು ನಮ್ಮ ಅವ್ವ ರೂಮು. ನಾವು ಬಂದಾಗೆಲ್ಲ ಇಲ್ಲೇ ಇರ್ತೀವಿ. ಎದೋಳು ಚಿನ್ನಣ್ಣ, ಎದೋಳು ಸೋಂಬೇರಿ ತರ ಇರ್ಬಾರ್ದು. ಅವ್ರನ್ನ ಬಿಡು, ಅವ್ರನ್ನ ಯಾವಾಗೂ ನೋಡೋರೆ. ಕಿಚನ್ ಇದೆ, ಇಲ್ಲಿ ಬೆಕ್ಕಿದೆ. ಓಡಾಯ್ತು. ಸೊ ಇವಾಗ ಏನೋ ಮಾಡ್ತಿದ್ದಾರೆ ನೋಡಿ ಗೈಸ್. ಒಲೆಗೆ ತನಾವ್ ಇದು ಗೊತ್ತಾ? ಹೌದನಾ? ಅದ್ರ ಪಾಡಿಗೆ ಅದಾಗ್ಲಿ. ಸೊ ಇದೊಂದು ಕಿಚನ್. ಬಾ, ಆ ಕಡೆ ಇದು ಒಂಥರ ಸ್ಟೋರ್ ರೂಮ್. ಇಲ್ಲಿ ಮೇಲೆ ಹೋದ್ರೂ ಸ್ಟೋರ್ ರೂಮೇ ಇರೋದು. ಇದು ಇಲ್ಲಿ ಫ್ರಿಡ್ಜ್ ಇದೆ, ಇಲ್ಲಿ ಡೈನಿಂಗ್ ಟೇಬಲ್. ಬನ್ನಿ. ಮತ್ತೆ ಬಂತಪ್ಪ, ಬನ್ನಿ. ಸೊ ಇದೊಂದು ಕಿಚನ್. ಇಲ್ಲಿ ಗ್ಯಾಸ್ ಇದೆ, ಅಲ್ಲಿ ಬರೀ ಒಲೆ. ಇಲ್ಲಿ ಗ್ಯಾಸು ಇದೆ, ಒಲೆನೂ ಇದೆ. ಇಲ್ಲೂ ಏನೋ ಇಟ್ಟಿದ್ದಾರೆ, ಹಾಲಿಟ್ಟಿದ್ದಾರೆ. ತನ್ನ ಮೇಲೆ ನ್ಯಾಚುರಲ್ ಲೈಟ್ ಗೈಸ್. ಇಲ್ಲಿ ಇದಿಲ್ಲ, ಬಲ್ಪ್ ಇಲ್ಲ ಕಿಚನ್ಗೆ ನೋಡ್ಸ್. ಮತ್ತೆ ವಾಶ್ರೂಮ್ ಇದೆ, ಅದು ಚೆನ್ನಾಗೈತೆ. ಏನಾಗಿದೆ? ಹಿಂದೆ ಹೋಗೋಣ. ಸೊ ಇದು ಹಿಂದೆ ಗೈಸ್. ಮನೆ ಮುಂದೆ ತಿನ್ಬೇಕು ಅನ್ಕೊಂಡು ಕೈ ಆರಾಮಾಗಿ ಎತ್ಕೊಬಹುದು, ಹಂಗಿದೆ ಈಸಿಯಾಗಿ. ಅಲ್ಲಿ ಈ ಹೂವ ನೋಡುತ್ತಾನ. ಇದು ಹಿಂದೆ ಗೈಸ್, ನಮ್ಮ ಮನೆ ಹಿಂದೆ ಹಿಂಗಿರುತ್ತೆ. ಈ ಕಡೆ ತೋರಿಸ್ತಾನ ಫುಲ್ಲು. ತಾನ ಆ ಕಡೆ ತೋರ್ಸೋ, ಆ ಕಡೆ ತೋರ್ಸು, ಮನೆ ತೋರ್ಸು. ಕ್ರಿಕೆಟ್ ಆಡೋಣ ಅಣ್ಣ? ಫಸ್ಟೇ ಅದಕ್ಕೆ ಬಂದಿದ್ದು. ಮೆಣಸಿನ ಗಿಡ ಅದೇನಕ್ಕೆ ಇಷ್ಟೊಂದು ಚಿಕ್ಕದಾಗಿದೆ? ರೋಸ್ ನೋಡಿ ಎಷ್ಟು ದೊಡ್ಡೋಗಿದೆ ಚಿನ್ನಣ್ಣ. ರೋಸ್ ನೋಡಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಕ್ರಿಕೆಟ್ ಆಡೋಣ ಬನ್ನಿ. ಆಹಾ